ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ, ನಾಗರ ಪಂಚಮಿಯ ಪುಣ್ಯ ಪರ್ವಕಾಲ, ಕಲಿಯುಗದಲ್ಲಿ ವಿಶೇಷವಾಗಿ ಅನುಗ್ರಹಿಸುವಂಥ ದೇವರ ಶಕ್ತಿ, ಅದರಲ್ಲಿ ಪ್ರಕೃತಿಯಲ್ಲಿ ಸಂತೋಷಪಡಿಸುವಂಥ ದೇವರು. ಹಾಗೆ ನಮ್ಮ ನರನಾಡಿಯಲ್ಲಿ ನಾಗದೇವರ ವಿಶೇಷ ಒಂದು ಸಾನ್ನಿಧ್ಯ ಇರ್ತದೆ. ಮತ್ತು ನರಗಳಲ್ಲಿ ನಮಗೊಂದು ನರ ದೌರ್ಬಲ್ಯ ಎಲ್ಲ ನಿವಾರಣೆ ಮಾಡಿಕೊಂಡು ಆರೋಗ್ಯ ಕೊಟ್ಟು ಕಾಪಾಡುವಂಥ ದೇವರು. ಸಂತತಿ ಸಂಪತ್ತಿ ಅನುಗ್ರಹಿಸುವಂಥ ದೇವರು, ನಿಧಿಕಾರಕ ಅಂತ ಹೇಳ್ತೇವೆ. ಸಂಕರ್ಷಣ, ವಿಶೇಷವಾದ ಆಕರ್ಷಣೆ ಕೊಡುವಂಥ ಶಕ್ತಿ ದೇವತೆ. ಹೇಗೆ ನಾವು ನಾಗದೇವರನ್ನು ಆರಾಧನೆ ಮಾಡ್ತೇವೆ, ಅನಂತ ರೂಪದಲ್ಲಿ ಅನುಗ್ರಹಿಸುವಂಥ ದೇವರು. ಇಡೀ ಭೂಮಂಡಲ ಪ್ರಪಂಚ ತಲೆ ಮೇಲೆ ಧಾರಣೆ ಮಾಡ್ತಿರುವಂಥ ದೇವರು ನಾಗದೇವರು. ಆ ಉದ್ದೇಶದಿಂದ ಮತ್ತು ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಮೊದಲನೇದಾಗಿ ಪ್ರಾರಂಭವಾಗುವಂಥ ಹಬ್ಬ ನಾಗರ ಪಂಚಮಿ. ಶ್ರಾವಣ ಮಾಸ ಅಂತ ಹೇಳ್ತೇವೆ. ಪ್ರಕೃತಿಗೆ ಪ್ರಫುಲ್ಲವಾಗುವಂಥ ಸಮಯ. ಶ್ರವಣ ನಕ್ಷತ್ರ ಹುಣ್ಣಿಮೆಗೆ ಬರ್ತದೆ. ಹಾಗೆ ವಿಷ್ಣು ಸಂಬಂಧ ಮತ್ತು ಲಕ್ಷ್ಮಿಗೆ ಸಂತೋಷಪಡಿಸುವಂಥ ಮಾಸ. ಆ ಮಾಸದಲ್ಲಿ ಮೊದಲನೇದಾಗಿ ಬರುವಂಥ ಹಬ್ಬ ನಾಗರ ಪಂಚಮಿ. ಎಲ್ಲ ಕಡೆಗೆ ವಿಶೇಷ ರೀತಿಯಲ್ಲಿ ನಾಗದೇವರನ್ನು ಸಂತೋಷಪಡಿಸಿ ಅದರ ಪುಣ್ಯದಿಂದ ಎಲ್ಲರೂ ಪುನೀತರಾಗ್ತಾರೆ. ಅದೇ ರೀತಿಯಲ್ಲಿ ಗೊಂಗೊಳ್ಳಿಯ ಪರಿಸರದಲ್ಲಿ ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಹೇಳ್ಬೋದು, ಗೊಂಗೊಳ್ಳಿಯಲ್ಲಿ ಇರುವಂಥಷ್ಟು ನಾಗದೇವರ ಒಂದು ಬನ ಇರಬಹುದು, ಸಾನ್ನಿಧ್ಯ ಎಲ್ಲೂ ಇರಲಿಕ್ಕಿಲ್ಲ. ಅಷ್ಟು ಬನ ಗೊಂಗೊಳ್ಳಿಯಲ್ಲಿದೆ. ಎಲ್ಲ ಕಡೆ ಎಲ್ಲರೂ ಸಂತೋಷಪಡಿಸಿ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಭಕ್ತರೆಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಎಲ್ರಿಗೂ ಆಯುಷ್ಯ, ಆರೋಗ್ಯ, ಸಂತತಿ ಸಂಪತ್ತಿ ಕರುಣಿಸಿ ಇನ್ನು ದೇವತಾ ಅನುಗ್ರಹದಿಂದ ಸಂಸಾರ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭ ಹಾರೈಸ್ತೇವೆ.